ಹಾಯ್ ಹಲೋ ನಮಸ್ಕಾರ. ವಿಲೇಜ್ಗೆ ಹೊಂದ್ಕೊಂಡಿರ್ತಕ್ಕಂಥ ಜಾಗ 1 ಎಕರೆ 37 ಗುಂಟೆ ನೋಡಿ. ಸಾಯಿಲ್ ಈ ಪಕ್ಕದಲ್ಲೇ ಉಳುಮೆ ಮಾಡಿದ್ದಾರೆ, ಇದೇ ರೀತಿ ಬರುತ್ತೆ. ಬೌಂಡ್ರಿ ಬಾರ್ಡ್ರು ಇಲ್ಲಿಂದ ಇದು ಲಾಸ್ಟ್ ಬೌಂಡ್ರಿ. ಹಾಗೆ ವಿಲೇಜ್ ಬಳಸ್ಕೊಂಡು ನೋಡಿ, ಇಲ್ಲೊಂದು ಬೇಲಿ ಕಾಣಿಸ್ತಾ ಇದೆಯಲ್ಲ, ಒಂದು ಮನೆ ಇದು ಮಾಡ್ಕೊಂಡಿದ್ದಾರಲ್ಲ, ಈಗ ಬಂದರೆ ಹೀಗೆ ಡೌನ್ಗೆ ಹೋಗುತ್ತೆ. ಅಲ್ಲಿ ಏನು ಹಸಿರು ಕಾಣಿಸ್ತಾ ಇದೆ, ಅಲ್ಲಿ ಒಂದು ನಕಾಸೆ ರಸ್ತೆ ಬರುತ್ತೆ, ಮಣ್ಣು ರೋಡು. ಆ ಕಡೆಯಿಂದ ಬರ್ಬೋದು, ಇಲ್ಲ ಇಲ್ಲಿ ವಿಲೇಜ್ ಒಳಗಡೆಯಿಂದಾದರೂ ಬರ್ಬೋದು. ಚನ್ನಪಟ್ಟಣ ರಿಜಿಸ್ಟ್ರೇಷನ್. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಈ ಜಾಗಕ್ಕೆ 12 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲೂ ಲ್ಯಾಂಡ್ ತಗೊಂಡು ಫೆನ್ಸಿಗೆ ಹಾಕೊಂಡು ಅಡಿಕೆ, ತೆಂಗು ಎಲ್ಲ ರೀತಿ ಇದನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ ಬೆಂಗಳೂರವರು. ಇಲ್ಲಿ ಎಲೆಕ್ಟ್ರಿಕಲ್ಗೆ ಅಲ್ಲಿ ಮತ್ತು ವಾಟ್ರಿಗೆ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. 24 hour ಕರೆಂಟ್ ಇದೆ. ಜೊತೆಗೆ ಇಲ್ಲಿ ನೋಡಿ ಅಕ್ಕಪಕ್ಕ ಎಲ್ಲ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಭೂಮಿನೇ. ಇಲ್ಲಿ ವಾಟ್ರಿಗೂ ಯಾವುದೂ ಸಮಸ್ಯೆ ಇಲ್ಲ. ಜೊತೆಗೆ ವಿಲೇಜ್ ಹತ್ರ ಇರೋದ್ರಿಂದ ಸೇಫ್ಟಿ ಇದೆ. ಫಾರ್ಮ್ ಹೌಸ್ ಮಾಡಿಕೊಂಡು ವಾಸ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಫರ್ ಎಕರೆ ಬಂದು 88 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ಲು. ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ ಕ್ಲಿಯರ್ ಇದೆ. ಇದು ಹೆಸರು ಏನು ಕಾಣಿಸ್ತಾ ಇದೆ, ಇದು ಲಾಸ್ಟ್ ಎಲೆಕ್ಟ್ರಿಕಲ್ ಪೋಲು. ಬ್ಯಾಕ್ ಸೈಡು ಎಲೆಕ್ಟ್ರಿಕಲ್ ಪೋಲ್ ಇದೆ. ಲ್ಯಾಂಡ್ ಬ್ಯಾಕ್ ಸೈಡು ದಾರಿನಲ್ಲೂ ಮತ್ತು ಎಲ್ಲ ಗ್ರೀನರಿ ತೋಟಗಳು. ಮತ್ತು ಮುಂದೆ ವಿಲೇಜ್ ಹತ್ರನೂ 24 hour ಕರೆಂಟು ಇರ್ತಕ್ಕಂಥ ಎಲೆಕ್ಟ್ರಿಕಲ್ ಸರ್ವಿಸ್ ಇದೆ. ಇಲ್ಲಿ ವಾಟ್ರಿಗೆ ಯಾವುದೇ ರೀತಿ ಅವಲ್ಲಿ ಹೇಳ್ದಂಗೆ ತೊಂದರೆ ಇಲ್ಲ. ಬೆಂಗಳೂರು ಬಂದು 80 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿ ಬಸ್ ಸ್ಟ್ಯಾಂಡ್ ಇಲ್ಲಿಗೆ 72 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಂದ ಈ ಲ್ಯಾಂಡ್ಗೆ 18 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಅವೆಲ್ಲ ಹೇಳ್ದಂಗೆ 12 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಇದು ನಕಾಸ ರಸ್ತೆ. ನಾನೇನು ಇದು ಗಾಡಿ ನಿಲ್ಲಿಸಿದ್ದೀನಿ, ಇದು ಸರ್ಕಾರಿ ನಕಾಸ ರಸ್ತೆ. 25 ಅಡಿ ರಸ್ತೆ ಇದು. ಈ ರಸ್ತೆ ಸಿಮೆಂಟ್ ರಸ್ತೆಯಿಂದ ಒಳಗಡೆ ಬರಬೇಕು. ಜೊತೆಗೆ ಇಲ್ಲಿ ವಿಲೇಜ್ ಒಳಗಡೆನಾದರೂ ಕನ್ವೀನಿಯೆಂಟಾಗಿ ಬರ್ಬೋದು. ಬೌಂಡ್ರಿ ಇದು ಲಾಸ್ಟ್ ಬೌಂಡ್ರಿ. ಇದು ಇಲ್ಲಿಂದ ದಿಬ್ಬ ಏನೋ ಎಲೆಕ್ಟ್ರಿಕಲ್ ಪೋನ್ ಕಾಣಿಸ್ತಾ ಇದೆ, ಅದು ಲಾಸ್ಟ್ ಬೌಂಡ್ರಿ. ಹಾಗೆ ಹೋಗಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಲ್ಯಾಂಡ್ ಬರುತ್ತೆ. ಆಸಕ್ತರು ಸಂಪರ್ಕಿಸಿ. ಸಾಯಿಬಾಬಾ ಪ್ರಾಪರ್ಟೀಸ್ ಚನ್ನಪಟ್ಟಣ.